ಕೆಲವು ಬೆಟ್ಟಗಳು ಕೇವಲ ಪ್ರಕೃತಿಯ ಸೌಂದರ್ಯಕ್ಕಾಗಿ ಪ್ರಸಿದ್ಧ. ಆದರೆ ಈ ಬೆಟ್ಟಕ್ಕೆ ಲಕ್ಷಾಂತರ ಜನರು ಬರುತ್ತಾರೆ, ತಮ್ಮ ಬದುಕಿನ ಭಾರವನ್ನು ದೇವರ ಪಾದದಲ್ಲಿ ಇಟ್ಟು ಹಿಂತಿರುಗಲು. ಬೆಳಿಗ್ಗೆ ಸುಮಾರು 7 ಗಂಟೆ ಮೈಸೂರಿನಿಂದ KSRTC ಬಸ್ ಹತ್ತಿ ಮನಸ್ಸಿನಲ್ಲಿ ಒಂದೇ ಒಂದು ಆಸೆ, ಮಲೆ ಮಹದೇಶ್ವರ ಸ್ವಾಮಿಯ ದರ್ಶನ. ಕೆಲವೊಮ್ಮೆ ಪ್ರಯಾಣ ಸ್ಥಳಕ್ಕಾಗಿ ಅಲ್ಲ, ಮನಸ್ಸಿನ ನೆಮ್ಮದಿಗಾಗಿ ಆರಂಭವಾಗುತ್ತದೆ. ಹಸಿರಿನ ಕಾಡುಗಳು, ತಿರುವು ಮುರುವು ಘಾಟ್ ರಸ್ತೆ, ಪ್ರತಿಯೊಂದು ಮೈಲಿ ಸಾಗಿದಂತೆ ಮನಸ್ಸು ನಗರದ ಗದ್ದಲದಿಂದ ದೂರವಾಗುತ್ತಿತ್ತು. ಈ ಪ್ರಯಾಣವೇ ಒಂದು ಧ್ಯಾನದ ಅನುಭವವಾಗಿತ್ತು. ಸುಮಾರು 10:30ಕ್ಕೆ ಮಲೆ ಮಹದೇಶ್ವರ ಬೆಟ್ಟವನ್ನು ತಲುಪಿದೆವು. ಇಲ್ಲಿ ಪ್ರವೇಶ ಸಂಪೂರ್ಣ ಉಚಿತವಾಗಿದೆ. ಮಲೆ ಮಹದೇಶ್ವರರು ಭಕ್ತರ ರಕ್ಷಣೆಗಾಗಿ ಈ ದಟ್ಟ ಕಾಡುಗಳ ಮಧ್ಯೆ ಬಂದು ತಪಸ್ಸು ಮಾಡಿದ್ದರೆಂದು ಜನಪ್ರಿಯ ನಂಬಿಕೆ. ಆಗ ಈ ಪ್ರದೇಶದಲ್ಲಿ ಜನರನ್ನು ಕಾಡುತ್ತಿದ್ದ ದುಷ್ಟಶಕ್ತಿಗಳನ್ನು ಸಂಹರಿಸಿ ಧರ್ಮವನ್ನು ಸ್ಥಾಪಿಸಿದ ಮಹಾಯೋಗಿಯಾಗಿ ಇಂದಿಗೂ ಕೋಟ್ಯಾಂತರ ಜನರ ಆರಾಧ್ಯ ದೈವವಾಗಿದ್ದಾರೆ. ಇಲ್ಲಿನ ಜನರು ಅವರನ್ನು ದೇವರಷ್ಟೇ ಅಲ್ಲ, ತಮ್ಮ ಮನೆಯ ಹಿರಿಯರಂತೆ, ಕಷ್ಟದಲ್ಲಿ ಕೈ ಹಿಡಿದು ನಡೆಯುವ ಅಪ್ಪನಂತೆ ನಂಬುತ್ತಾರೆ. ಗರ್ಭಗುಡಿಯ ಮುಂದೆ ನಿಂತಾಗ ಕೇಳಿದ್ದು ಬೇಡಿಕೆಗಳಲ್ಲ, ಸಿಕ್ಕಿದ್ದು ನೆಮ್ಮದಿ. ಭಕ್ತಿ ಎಂದರೆ ಅದ್ಭುತಗಳನ್ನು ನೋಡುವುದು ಅಲ್ಲ, ದೇವರ ಮುಂದೆ ನಿಂತು ಮನಸ್ಸೇ ಬದಲಾಗುವುದು. ದರ್ಶನದ ನಂತರ ದೇವಸ್ಥಾನದಲ್ಲೇ ಉಚಿತ ಪ್ರಸಾದದ ಊಟ, ಸರಳವಾದ ಅನ್ನ, ಆದರೆ ಅದರ ತೃಪ್ತಿ ಸಾವಿರಾರು ರೂಪಾಯಿಯ ಊಟದಲ್ಲೂ ಸಿಗುವುದಿಲ್ಲ. ಮಹದೇಶ್ವರ ಸ್ವಾಮಿಯ ಬಗ್ಗೆ ಒಂದು ಮಾತಿದೆ, ಬೆಟ್ಟ ಹತ್ತುವವನ ಕಾಲು ಸುಸ್ತಾಗಬಹುದು, ಆದರೆ ಮಲೆ ಮಹದೇಶ್ವರನನ್ನು ನಂಬಿದವನ ಮನಸ್ಸು ಎಂದಿಗೂ ಸೋಲುವುದಿಲ್ಲ. ಈ ಬೆಟ್ಟದಿಂದ ನಾನು ತಂದಿದ್ದು ಫೋಟೋಗಳಲ್ಲ, ಮನಸ್ಸಿಗೆ ಸಿಕ್ಕ ಶಾಂತಿ.